ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯ ಒಂದು CM ಆಗಿರ್ತಾರೆ ಎಂಬ ಒಂದು ಹೇಳಿಕೆ ಏನಿದೆ, ಆ ಒಂದು ಹೇಳಿಕೆ ಯತೀಂದ್ರ ಹೇಳಿಕೆಗೆ ಈಗ ಖಡಕ್ಕಾಗಿ ಕೌಂಟರನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. CM ಸಿದ್ದರಾಮಯ್ಯ ಅವರೇ ಮುಂದಿನ ಪೂರ್ಣಾವಧಿ ಅಂದರೆ ಇನ್ನೂ ಉಳಿದಿರುವಂತಹ 2.5 ವರ್ಷ ಕೂಡ ಅವರೇ CM ಆಗಿರ್ತಾರೆ ಎನ್ನುವಂಥ ಒಂದು ಹೇಳಿಕೆ ಏನಿದೆ, ಈ ಒಂದು ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು. ಈ ಮಾತಿಗೆ ಈಗ ಖಡಕ್ ಕೌಂಟರನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್. ಸಿದ್ದರಾಮಯ್ಯ ಪೂರ್ಣಾವಧಿ CM ಅಂತ ಯಾರು ಹೇಳಿದಂದರೆ ಪುತ್ರ ಯತೀಂದ್ರ ಅವರು ಹೇಳಿದರು. ಬೆಳಗಾವಿಯಲ್ಲಿ ಒಂದು ಹೇಳಿಕೆಯನ್ನು ನೀಡಿದರು. ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಈಗ ವಿರೋಧ ಪಕ್ಷಗಳು ಕೂಡ ಈ ಒಂದು ವಿಷಯಕ್ಕೆ ಧ್ವನಿಯನ್ನು ಗೂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಕುರಿತು ಚರ್ಚೆಯನ್ನು ಮತ್ತೆ ಮುನ್ನೆಲೆಗೆ ತಂದಿದ್ದೆ ಈ ಒಂದು ಹೇಳಿಕೆ. DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಒಂದು ವಿಚಾರವಾಗಿ ಹೇಳ್ತಾ ಇದ್ದಾರೆ, ಏನು ಈ ಒಂದು ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಬಹಳ ಸಂತೋಷ, ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಜಾಸ್ತಿ ಏನು ಮಾತನಾಡೋಕ್ಕೋಗಿಲ್ಲ. ಹೌದಾ, ಅವರೇ ಮುಂದುವರಿತಾರಾ? ಅವ್ರ ಮಗ ಹೇಳಿದಾರಲ್ವ ಹೇಳಿಕೆ, ಆಯಿತು, ಒಳ್ಳೆಯದಾಗಲಿ, ಸಂತೋಷ, ರಾಜ್ಯಕ್ಕೂ ಒಳ್ಳೆಯದಾಗಲಿ, ರಾಜ್ಯದ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂತ ಒಂದೇ ಒಂದು ಮಾತನ್ನು ಹೇಳಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇನು ಸುಮ್ಮನೆ ನಾರ್ಮಲ್ ಆಗಿ ಕೊಟ್ಟಿರುವಂತಹ ಹೇಳಿಕೆ ಅಲ್ಲ. ಒಳ್ಳೆಯದಾಗಲಿ, ಚೆನ್ನಾಗಾಗಲಿ, ಜನರಿಗೆ ಒಳ್ಳೆಯದಾಗಲಿ ಅಂತಂದರೆ DK ಶಿವಕುಮಾರ್ ಮಾತಲ್ಲಿ ಸಾಕಷ್ಟು ಅರ್ಥ ಇದೆ. ಸುಮ್ಮನೆ ಏಕಾಏಕಿಯಾಗಿ ಒಂದು ಹೇಳಿಕೆ ಕೊಟ್ಟು ಸುಮ್ಮನೆ ಆಗಿದ್ದಾರಂದರೆ ಇನ್ನೂ ಕೂಡ ಇದು ಮುಗಿದಿಲ್ಲ. CM ಬದಲಾವಣೆಯ ವಿಚಾರ, CM ಇದು ನಾಯಕತ್ವದ ಬದಲಾವಣೆ ಚರ್ಚೆ ಏನಿದೆ, ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಮುಗಿದಿಲ್ಲ. ಯಾಕಂದರೆ ಬೇರೆ ಬೇರೆ ನಾಯಕರು ಯಾವ್ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ ಅಂತ ನೋಡಿದ್ದೀವಿ. ಆದರೆ ಈ ಮಧ್ಯೆನೇ ಈಗ ಸಿದ್ದರಾಮಯ್ಯ ಅವರ ಪುತ್ರ ಹೇಳಿಕೆಯನ್ನು ಕೊಡ್ತಾರೆ. ಅವರೇ ಮುಂದಿನ ಒಂದು ಅವಧಿಯವರೆಗೂ ಅಂದರೆ ಪೂರ್ಣಾವಧಿಯವರೆಗೂ CM ಆಗಿರ್ತಾರೆ ಅಂತ ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಬಣದ ನಾಯಕರು ಕೂಡ ಬೇರೆ ಬೇರೆ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದರು, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ. ಈಗ ಈ ಒಂದು ಹೇಳಿಕೆ ಏನು, ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ DK ಶಿವಕುಮಾರ್. ಏನೂ ಹೇಳಿಲ್ಲ, ಜಾಸ್ತಿ ಎಕ್ಸ್ಟ್ರಾ ಮಾತನ್ನು ಏನೂ ಆಡೋಕ್ಕೆ ಹೋಗಿಲ್ಲ. ಹೌದಾ, ಅವರೇ ಇರ್ತಾರೆ, ಆಯಿತು, ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸ, ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದೇ ಒಂದು ಮಾತನ್ನು ಹೇಳಿ ಸುಮ್ಮನೆ ಆಗಿರುವಂಥದ್ದು. ಆದರೆ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಕುರ್ಚಿಯ ಬದಲಾವಣೆ ವಿಚಾರ, ಬೆಳಗಾವಿಯ ಅಧಿವೇಶನ ಇರೋದಕ್ಕೆ ಸುಮ್ಮನೆ ಮಾತನಾಡದೆ ಸುಮ್ಮನೆ ಇರ್ಬೋದು. ಆದರೆ ಇದಾದ ನಂತರ ರಿಯಲ್ ಆದಂತಹ ಒಂದು ವಿಚಾರ ಶುರುವಾಗುತ್ತೆ, ಚರ್ಚೆಗಳು ಶುರುವಾಗುತ್ತೆ. ಈಗ ಸದ್ಯಕ್ಕೆ ಏನು ಮಾತನಾಡೋದು ಬೇಡ ಅಂತ ಹೇಳಿ ಬಹಳ ಸಂತೋಷ, ಒಳ್ಳೆಯದಾಗಲಿ, ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಮಾತನ್ನು ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದಾರೆ DK ಶಿವಕುಮಾರ್ ಅಷ್ಟೇ. ಆದರೆ ಯತೀಂದ್ರ ಅವರು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಸಿದ್ದರಾಮಯ್ಯ ಅವರಿಗೆ ಇದು ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡುತ್ತೆ, ಮತ್ತು ಸಿದ್ದರಾಮಯ್ಯ ಬಣದ ನಾಯಕರು ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ, DK ಶಿವಕುಮಾರ್ ಬಣದ ನಾಯಕರು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ, ಈ ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ಇದರ ಬಗ್ಗೆ, DK ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಜೊತೆಗಿದ್ದಾಗೇ ಕೆಲವು ಪತ್ರಕರ್ತರು ಒಂದು ಸಲ ಕ್ವಶನ್ ಕೇಳ್ತಾರೆ, ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸರ್ ಅಂತ ಸಿದ್ದರಾಮಯ್ಯ ಅವ್ರನ್ನ ಕೇಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಕೋಪ ಮಾಡಿಕೊಂಡು ಗರಂ ಆಗಿ ಹೇಳ್ತಾರೆ, ಯಾವಾಗ ಆಗ್ತಾರೆ, ಹೈಕಮಾಂಡ್ ಯಾವಾಗ ಹೇಳ್ತಾರೆ ಆವಾಗ ಆಗ್ತಾರೆ, ಒಂದೇ ಮಾತು ಹೇಳಿದ್ದು. ಆಗ ಸಿದ್ದರಾಮಯ್ಯ ಅವರು ಬೇರೆ ಏನೂ ಹೇಳಲಿಲ್ಲ. DK ಶಿವಕುಮಾರ್ ಪಕ್ಕದಲ್ಲೇ ಇದ್ದರು, ಅದಕ್ಕೆ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಹೆಂಗಿತ್ತೋ ಹಾಗೆ ಇತ್ತು ಮುಖದ ಭಾವನೆ, ಬೇಚಾರೂ ಆಗಲಿಲ್ಲ, ನಗಲೂ ಇಲ್ಲ, ಏನೂ ಹೇಳಲಿಲ್ಲ, ಸುಮ್ಮನೆ ಸೈಲೆಂಟಾಗಿ ನಿಂತಿದ್ದರು. ಈಗ ಅವರ ಮಗ ಕೊಟ್ಟಿರುವಂಥ ಹೇಳಿಕೆಗೆ ಇವರು ಕೂಡ ಒಂದೇ ಮಾತು ಹೇಳಿದ್ದಾರೆ, ಏನಂತಂದರೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಸಂತೋಷ, ಇಷ್ಟೇ ಹೇಳಿದ್ದಾರೆ. ಅದರ ಅರ್ಥ ಏನಂತಂದರೆ, ಈಗ ನೀವು ಏನು ಹೇಳ್ತೀರೋ ಹೇಳ್ಕೊಳ್ಳಿ, ಏನೇನು ಮಾತನಾಡಬೇಕು ಅಂದ್ಕೊಂಡಿದ್ದೀರೋ ಮಾತನಾಡಿ, ಮುಂದಿನ ದಿನಗಳಲ್ಲಿ ಏನಾಗುತ್ತೋ, ಏನು ಬದಲಾವಣೆ ಆಗಬೇಕೋ ಅದು ಆಗೇ ಆಗುತ್ತೆ, ಅದನ್ನು ಯಾರ ಕೈಯಿಂದ ಕೂಡ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. CM DCM ಇಬ್ಬರು ಒಟ್ಟಿಗೆ ಸೇರಿಕೊಂಡು ಹೇಳಿಕೆಯನ್ನು ಕೊಟ್ಟರೂ ಕೂಡ ಈ ಒಂದು ಕುರ್ಚಿಯ ವಿಚಾರದ ಚರ್ಚೆ ಮಾತ್ರ ಇನ್ನೂ ಕೂಡ ಮುಗಿದಿಲ್ಲ, ಮುಗಿಯೋ ಥರ ಕಾಣ್ತಾ ಇಲ್ಲ. ಜನವರಿಯಲ್ಲಿ ಏನೋ ನಿರ್ಧಾರ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೆಲವರಂತೂ ಜನವರಿ 9ನೇ ತಾರೀಕು ತನಕ ಕಾಯಿರಿ ಅಂತ ಹೇಳ್ತಾರೆ. ಇನ್ನು ಹೈಕಮಾಂಡ್ನವರು 15ರೊಳಗೇನೆ ಇದನ್ನು ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಬೆಳಗಾವಿ ಅಧಿವೇಶನವನ್ನು ಮುಗಿಸ್ಬಿಡೋಣ, ಇಲ್ಲಾಂದರೆ ವಿಪಕ್ಷದವರು ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ, ಗೊಂದಲ ಆಗುತ್ತೆ. ಆ ಒಂದು ವಿಚಾರಕ್ಕೆ ಏನಾದರೂ ನಾವು ಒಂದು ರೀತಿಯಲ್ಲಿ ಕನ್ಕ್ಲೂಷನ್ ಕೊಡಬೇಕಾಗಿತ್ತು. ಅದಕ್ಕಾಗಿಯೇ ಇವರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು, ಒಬ್ಬರ ಮನೆಗೆ ಒಬ್ಬರಿಗೆ ಮಾತನಾಡಿಕೊಂಡ್ರು. ಆಮೇಲೆ ಮಾಧ್ಯಮದವರಿಗೆ, ಜನರಿಗೆ ಎಲ್ಲರಿಗೂ ಕೂಡ ತಿಳಿಸಿದರು, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯ ಇಲ್ಲ, ನಾವು ಒಟ್ಟಿಗಿದ್ದೇವೆ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ
ಹೇಳಿಕೆಯನ್ನು ಕೊಟ್ಟರು. ಆದರೂ ಕೂಡ ಈ ಒಂದು ವಿಚಾರ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ನಾಯಕರು ಮಾತನಾಡ್ತಾ ಇದ್ದಾರೆ. ಈಗ ಯತೀಂದ್ರ ಕೊಟ್ಟಂತಹ ಹೇಳಿಕೆಗೆ DK ಶಿವಕುಮಾರ್ ಈ ರೀತಿಯಾಗಿ ಒಳ್ಳೆಯದಾಗಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.